ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ರೆಸಿಪಿ ಅಂದರೆ ಹುರ್ತಿರೋ ರಾಗಿ ಹಿಟ್ಟು. ಇದನ್ನು ನಾವು ಜಾಸ್ತಿ ಬೇಸಿಗೆ ಕಾಲದಲ್ಲಿ ಬಳಸ್ತೀವಿ, ದೇಹ ತಂಪಾಗಿರಲಿ ಅನ್ನೋ ಕಾರಣಕ್ಕೆ. ಇದನ್ನು ಹೇಗಪ್ಪ ಮಾಡ್ಕೊಳ್ಳೋದು ಅಂತ ನಾನು ಈಗ ತೋರಿಸ್ತೀನಿ. ಫಸ್ಟು ರಾಗಿನ ಚೆನ್ನಾಗಿ ತೊಳ್ಕೊಬೇಕು. ಕೈ ಆಡಿಸಿ ಒಂದು 3-4 ಸರಿ ಆದರೂ ತೊಳ್ಕೊಬೇಕು. ಬಿಕಾಸ್ ಅದರಲ್ಲಿರೋವಂಥ ಒಟ್ಟು ಧೂಳು ಗಸಿ ಎಲ್ಲ ಹೋಗುತ್ತೆ. ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ನಾವು ಉರಿಯೋದಕ್ಕಿಂತ ಮುಂಚೆ ಅದು ಚೆನ್ನಾಗಿ ನೆಂದರೆ ಉರಿಯುವಾಗ ಚೆನ್ನಾಗಿ ಒಳ್ಳೆ ಸುವಾಸನೆಯೂ ಬರುತ್ತೆ, ಉಪ್ಪು ಇಟ್ಕೊಂಡಿರುತ್ತೆ, ಜೊತೆಗೆ ಒಳ್ಳೆ ಘಮನೂ ಬರುತ್ತೆ, ಹದ ಚೆನ್ನಾಗಿರುತ್ತೆ. ಅದೇ ಕಾರಣಕ್ಕೆ ನಾವು ಚೆನ್ನಾಗಿ ನೆನೆಸ್ತೀವಿ. ಸೊ ಉಪ್ಪಾಕಿ ಚೆನ್ನಾಗಿ ನೆನೆಸಿದಾದ್ಮೇಲೆ ನೆಕ್ಸ್ಟ್ ನಾವು ಸಾಮೆನ ತೊಗೊಂಡಿದ್ದೀನಿ. ಸಾಮೆನೂ ಸೇಮ್ ಪ್ರೊಸೀಜರ್, ಅದನ್ನು ತುಂಬ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಒಂದು 3-4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟು ಎರಡನ್ನೂ ಒಂದು ಮಿನಿಮಮ್ ಒಂದು ಏನಿಲ್ಲ ಅಂದರೆ 1 ಅವರ್ 2 ಅವರ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ಕೆಲವರೆಲ್ಲ ಇದಕ್ಕೆ ಮಜ್ಜಿಗೆ ಎಲ್ಲ ಹಾಕಿ ನೆನೆಸ್ತಾರೆ, ಬಟ್ ನಮ್ಮ ಮನೇಲಿ ನಮ್ಗೆ ಆ ಥರ ಅಭ್ಯಾಸ ಇಲ್ಲ. ನಾವು ಫಸ್ಟಿಂದನೂ ಬರೀ ನೀರು ಹಾಕಿ ತೊಳೆದು ಉಪ್ಪು ಹಾಕಿ ನೆನೆಸಿದ ಅಭ್ಯಾಸ. ಸೊ ಅದೇ ಪ್ರೊಸೀಜರೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎರಡನ್ನೂ ನೆನೆಯೋದಕ್ಕೆ ಬಿಡಬೇಕು. ಎರಡು ನೆಂದು ಆದಮೇಲೆ ನಾವು ಇದನ್ನು ಹುರ್ಕೋಬೇಕಾಗಿ ಬರುತ್ತೆ. ಒಳ್ಳೆ ಹದದಲ್ಲಿ ಹುರ್ಕೋಬೇಕು. ತುಂಬ ಹುರಿದು ಅದನ್ನು ಸಿಗಿಯೋ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಹದವಾಗಿ ಹುರಿಬೇಕು. ನೋಡಿ, ಎರಡನ್ನೂ ನೆನೆಯೋದಕ್ಕೆ ಅಂತ ಇಡ್ತಾಯಿದ್ದೀನಿ ನಾನೀಗ. ಎರಡನ್ನೂ ನೆನೆಸಿ, ಇದು ಏನಕ್ಕಪ್ಪ ಅಂತಂದರೆ ನಮಗೆ ಬೇಸಿಗೆಯಲ್ಲಿ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ. ಸೊ ಏನಾದರೂ ಒಂದು ಕುಡಿತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸುಮ್ಮನೆ ನೀರು ಕುಡಿದು ಇದು ಮಾಡೋದಕ್ಕಿಂತ ಈ ರಾಗಿ ಅಂಬಲಿ ಥರದ್ದು ಏನಾದರೂ ಕುಡಿಯೋದ್ರಿಂದ ನಮ್ಮ ಹೊಟ್ಟೆನೂ ತುಂಬ್ದಂಗೆ ಅನಿಸುತ್ತೆ, ಜೊತೆಗೆ ನೀರಿನಾಂಶನೂ ನಮಗೆ ಸೇರಿದಂಗೆ ಆಗುತ್ತೆ. ಈಗ ಬನ್ನಿ ಹುರ್ಕೊಳ್ಳೋಣ. ನೋಡಿ, ಇದೇ ಥರ ಹುರ್ಕೋಬೇಕಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಚಿಟಪಟ ಅಂತಿದೆ ನೋಡಿ. ನಾವಿಲ್ಲಿ ಪೊರ್ಕೆನ ಯೂಸ್ ಮಾಡ್ತಾಯಿದ್ವಿ. ಪೊರ್ಕೆ ಏನಕ್ಕಪ್ಪ ಯೂಸ್ ಮಾಡ್ತಿದ್ವಿ ಅಂತಂದರೆ ಅದು ಹೊಸ ಪೊರ್ಕೆನ, ಯೋಚನೆ ಮಾಡಬೇಡಿ. ಏನಕ್ಕಪ್ಪ ಅಂದರೆ ಅದು ಸಣ್ಣದಲ್ವಾ ರಾಗಿ. ಸೊ ಹಾಗಾಗಿ ಎಲ್ಲಾವುದು ಚೆನ್ನಾಗಿ ಹಿಂದೆ ಮುಂದೆ ಆಗಿ ಚೆನ್ನಾಗಿ ಉರಿಲಿ ಅನ್ನೋ ಕಾರಣಕ್ಕೆ ನಾವು ಪೊರ್ಕೆನ ಯೂಸ್ ಮಾಡ್ತೀವಿ. ನೋಡಿ, ಹಿಂಗೆ ಸಣ್ಣದಾಗಿ ಹಾಕ್ಕೊಂಡು ಕೈ ಆಡಿಸ್ತಾನೇ ಇರಬೇಕು. ಕೈ ಬಿಟ್ಟರೆ ಮತ್ತು ಒಂದು ಕಡೆ ಮಾತ್ರ ಹುರಿ ಇದಾಗಿ ಸೀದೋಗುತ್ತೆ, ಬೇರೆ ಎಲ್ಲದನ್ನೂ ಹುರಿಯೋಕ್ಕಾಗಲ್ಲ. ಸೊ ಹಾಗಾಗಿ ಕೈ ಬಿಡದೆ ಆಡಿಸ್ತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಎಲ್ಲದನ್ನು ಪ್ರತಿಯೊಂದು ಚೆನ್ನಾಗಿ ಉರಿಯುತ್ತೆ. ಚೆನ್ನಾಗಿ ಹುರಿದು ಬುರುಗು ಬರುತ್ತೆ. ಇದಂತೂ ಬುರುಗು ಬರೋದು ಹೇಳೋಕ್ಕೆ ಹೋಗ್ಬೇಡಿ. ಹೆಂಗೆ ಚಿಟಪಟ ಅಂದು ಎಲ್ಲ ಮೈ ಮೇಲೆ ಕೂದಲು ಮೇಲೆ ಎಲ್ಲ ಫುಲ್ ಅಡುಗೆ ಮನೆ ಎಲ್ಲ ಫುಲ್ ಹಾರಿ ಹೋಗುತ್ತೆ. ನೋಡಿ, ನೋಡ್ತಾ ಇದ್ದೀರಾ ಅನಿಸುತ್ತೆ ಹೆಂಗೆ ಆರ್ತಾ ಇದೆ ಅಂತ. ಹೀಗೆ ಸ್ವಲ್ಪನೇ ಹಾಕ್ಕೊಂಡು ಹುರಿತಾ ಇರಬೇಕು. ಸ್ವಲ್ಪ ಹಾಕೋದ್ರಿಂದ ಚೆನ್ನಾಗಿ ಹುರಿಯೋಕ್ಕಾಗತ್ತೆ. ಜಾಸ್ತಿ ಹಾಕ್ಬಿಟ್ರೆ ಒಂದೇ ಸಾರಿ ಕೆಲವೆಲ್ಲ ಆಗುತ್ತೆ, ಕೆಲವೆಲ್ಲ ಆಗೋದೇ ಇಲ್ಲ, ಆ ಥರ ಆಗಿಬಿಡತ್ತೆ. ಸೊ ಇದೇ ರೀತಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಎಲ್ಲ ಒಂದರಲ್ಲಿ ಹಾಕಿ ಅದನ್ನು ಒಂದು ಸ್ವಲ್ಪ ಕೇರ್ಕೋಬೇಕಾಗಿ ಬರುತ್ತೆ. ಕೇರೋದು ಯಾಕಪ್ಪ ಅಂದರೆ ಈ ಹುರಿಯೋ ಪ್ರೊಸೀಜರಲ್ಲಿ ಅಲ್ಲಿ ಇಲ್ಲೆಲ್ಲ ಹಾರಿರುತ್ತಲ್ಲ. ಸೊ ಲೈಕ್ ಏನಾದರೂ ಮಿಕ್ಸ್ ಆಗಿದ್ರೆ ಏನು ಅನ್ನೋ ಕಾರಣಕ್ಕೆ ನಾವು ಕೇರ್ಕೊಂಡು ಇದನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ಆ ಹಿಟ್ಟನ್ನು ನೀವು ಬೆಲ್ಲದ ನೀರಲ್ಲಾದರೂ ಹಾಕ್ಕೊಂಡು ಕುಡಿಬೋದು, ಅಥವಾ ಸಕ್ಕರೆನಾದರೂ ಹಾಕಿ ಕುಡಿಬೋದು. ಚೆನ್ನಾಗಿ ಅನಿಸುತ್ತೆ, ದೇಹಕ್ಕೆ ತುಂಬಾ ತಂಪಿದು. ರಾಗಿ ನಾವು ಯಾವ ರೀತಿ ಹುರ್ಕೊಂಡ್ರೋ ಅದೇ ರೀತಿಯೇ ಸ್ವಾಮಿನೂ ಹುರ್ಕೋಬೇಕಾಗಿ ಬರುತ್ತೆ. ಸ್ವಾಮಿನೂ ಅದು ತುಂಬ ಹೀಟ್ ಆ್ಯಕ್ಚುಲಿ ಬಾಡಿಗೆ, ಬಟ್ ಆದರೆ ನಾವೇನು ಯಾವಾಗಲೂ ತಿನ್ನೋದಿಲ್ವಲ್ಲ. ಸೊ ಇದನ್ನು ಹುರಿತಿದ್ವಿ ಅನ್ನೋ ಕಾರಣಕ್ಕೆ ನಮ್ಮ ಮನೇಲಿ ಇತ್ತು ಅನ್ನೋ ಕಾರಣಕ್ಕೆ ನಾವು ಅದನ್ನು ಹುರಿತಿದ್ವಿ. ಆ್ಯಂಡ್ ಶಿವರಾತ್ರಿಯಲ್ಲಿ ಸ್ವಾಮಿ ಉಂಡೆ ಅಂತೆಲ್ಲ ಮಾಡಿ ತಿಂತಾರೆ ಉಪವಾಸ ಇರುವಾಗ. ಅದೇ ಥರನೇ ಅದಕ್ಕೆ ನಾವು ಉಳಿದಿದ್ದಂಥ ಸಾಮೆನ ಇವಾಗ ಹುರಿತಿದ್ದೀವಿ.
ಎಲ್ಲದನ್ನು ಹುರಿದು ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಅದನ್ನು ಒಂದು ಏರ್ ಟೈಟ್ ಕಂಟೈನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಆರಾಮಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ನಮ್ಮ ಮನೇಲಿ ನಾವು ಜಾಸ್ತಿ ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಬೆಲ್ಲನೇ ಹಾಕ್ತೀವಿ ನಾವು. ಮಿಕ್ಸ್ ಮಾಡಿ ಯಾವಾಗ ಬೇಕೋ ಅವಾಗೆಲ್ಲ ಕುಡ್ಕೋಬೋದು. ಸುಮ್ಮನೆ ಯಾವುದ್ಯಾವುದೋ ಏನೇನೋ ಕುಡಿಯೋದಕ್ಕಿಂತ ಈ ಥರದ ನ್ಯಾಚುರಲ್ಲಾಗಿ ನಮ್ಗಳದ್ದೇ ರೆಸಿಪಿಗಳಾಗಿರೋಂಥದ್ದು ಇದೆಲ್ಲ ನಮ್ಮ ಅಜ್ಜಿಯವರೆಲ್ಲ ತುಂಬ ಮಾಡಿದ್ದಾರೆ ಈ ಥರದ್ದೆಲ್ಲನೂ. ಆದರೆ ನಾವುಗಳೆಲ್ಲ ಈಗ ಬಿಟ್ಬಿಟ್ಟು ಬರೀ ಆ ಜ್ಯೂಸ್ ಅಂತೆ ಈ ಜ್ಯೂಸ್ ಅಂತೆ ಅಂತ ಹೋಗ್ತೀವಿ. ಸೊ ಅದಕ್ಕಿಂತ ಇದೇ ಎಲ್ಲದು ಬೆಸ್ಟ್. ಸೊ ಹಾಗಾಗಿ ಯಾವುದನ್ನು ರೂಢಿ ತಪ್ಪಿಸ್ದೆ ಇವನ್ನೆಲ್ಲ ಮಾಡೋದ್ರಿಂದ ನಮಗೆ ಒಳ್ಳೆಯದು, ನಮ್ಮ ಹೆಲ್ತಿಗೆ ಒಳ್ಳೆಯದು ಆ್ಯಂಡ್ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದೆಯಾ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ನಿಮ್ಗಿಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಇದೇ ಥರ ನಿಮ್ಮ ಮನೆಗಳಲ್ಲಿ ಈ ಥರ ಹುರಿರಾಗಿ ಹಿಟ್ಟು ಮಾಡ್ಕೋತೀರಾ ಅಥವಾ ಈ ಥರ ಯಾವುದಾದ್ರೂ ಪದಾರ್ಥಗಳನ್ನ ಹುರಿತೀರಾ, ಹುರಿದು ಹಿಟ್ಟು ಮಾಡ್ಕೊಂಡು ಅದನ್ನು ಕುಡಿತೀರಾ ಹೇಳಿ, ನನಗೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಸ್ನ ಹಾಕ್ತಾ ಇರ್ತೀನಿ. ಇವಾಗ ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಕೆಲವು ಕಾರಣಾಂತರಗಳಿಂದ. ಸೊ ನಾನು ಈಗ ಪೋಸ್ಟ್ ಮಾಡ್ತಿರೋ ವೀಡಿಯೋಸು ನಿಮಗೆ ಯೂಸ್ಫುಲ್ ಅಂತ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಒಂದು ಹಳೆ ಗಾದೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ.